ಸೊ ಇಲ್ಲಿ ನಮ್ಮ ಚಾಪ್ಟರ್ ಎಂಡ್ ಆಯಿತು. ಇಲ್ಲಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ಗಳು ನೋಡೋಣ ಈಗ. ಸೊ ಏನೇನು ಕಲ್ತ್ವಿ ಅಂತ. ಎಫ್ ಆಫ್ ಎಕ್ಸ್ ಇಸ್ ಕಂಟಿನ್ಯೂಸ್ ಅಂತಂದ್ರೆ ನಮಗೆ ಮೇನ್ಲಿ ಡಿವೈಡೆಡ್ ಇಂಟು ಟೂ ಕೇಸ್ ಬರ್ತದೆ. ಇಸ್ ದ ಫಸ್ಟ್ ಒನ್ ಇಸ್ ಅ ಕಂಟಿನ್ಯೂಟಿ. ಎಲ್ಲಿ ತಗೋತೀವಿ ಅಂದ್ರೆ ಯಾವ ತರ ಪ್ರೂವ್ ಮಾಡ್ತೀವಿ ಅಂದ್ರೆ ಇಸ್ ಅ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ಟೆನ್ಸ್ ಟು ಎ is equal to f of a ಅಂತ ನಮ್ಮಿಂದ ಬರೆಯಕ್ಕಾದ್ರೆ, ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ as extends to a is equal to f of a ಅಂತ ಪ್ರೂವ್ ಮಾಡಿದ್ರೆ, ಸೊ ನಾವೇನ್ ಮಾಡ್ತೀವಿ, ಕನ್ಕ್ಲೂಡ್ ಮಾಡ್ತೀವಿ. ಸೊ ಏನಂತ, f of x is continuous, f of x is continuous at x is equal to a, at x is equal to a. So limit f of x is extends to a is equal to f of a. So what is f of a ಅಂತ ನೋಡಿದ್ರೆ, so in the function f of x we have to substitute x is equal to functions f of x ಅಲ್ಲಿ ಏನು ಬರೆದ್ರೆ ನಮಗೆ ಬರ್ತಕ್ಕಂಥದ್ದು ಏನು, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್. ಹಾಗಾದ್ರೆ ಒನ್ ಕ್ವಶನ್ಸ್ ಇಲ್ಲಿ ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ಟೆನ್ಸ್ ಟು ಎ ಯಾವಾಗ ತಗೋಬೇಕು ಅಂತ ಕ್ವಶನ್ಸ್. ಓಕೆನಾ? ಸೊ ಫಾರ್ ಎಕ್ಸಾಂಪಲ್ f of x is equal to 2 sin x plus cos x. So this is a functions. This is the functions. Suppose check the continuity of the functions at the point pi by 2. Okay. So ಇವಾಗ x is equal to pi by 2 ನಲ್ಲಿ continuity ಚೆಕ್ ಮಾಡಬೇಕು. at x is equal to pi by 2. ಸೊ ನಿಮಗೆ ಇಲ್ಲಿ ಇನ್ನ ಒಂದು ಕೇಸ್ ಇದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್, ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್. ಕರೆಕ್ಟಾ? ಇಲ್ಲಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಕ್ ಹೋದಾಗ ವಾಟ್ ಈಸ್ ದ ಫಂಕ್ಷನ್ 2 sin x plus cos x. So when we are going to calculate right hand limit, what is the functions f of x? In both the cases, so f of x is same. In this case, it like so in the cases ಅಲ್ಲಿ ನೀವು ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ, 2 times ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ಟೆನ್ಸ್ ಟು ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಎನಫ್. ಓಕೆನಾ? ಯಾವಾಗ ಅಂತ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ಲೂ ರೈಟ್ ಹ್ಯಾಂಡ್ ಲಿಮಿಟ್ ಅಲ್ಲೂ ಎಫ್ ಆಫ್ ಎಕ್ಸ್ ಸೇಮ್ ಚೂಸ್ ಆಗ್ತಿದ್ರೆ, ಅಂದ್ರೆ ಸೇಮ್ ಫಂಕ್ಷನ್ಸೇ ಸೆಲೆಕ್ಟ್ ಆಗ್ತಿದ್ರೆ, ಅಂತ ಕೇಸಸ್ ಅಲ್ಲಿ ನೀವೇನ್ ಮಾಡಬಾರ್ದು, ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ ಕೇಸ್ ಕ್ಯಾಲ್ಕುಲೇಟ್ ಮಾಡಿದ್ರು ನೋ ಪ್ರಾಬ್ಲಮ್ಸ್. ಓಕೆನಾ? ಸೊ ನಾವ್ ಯಾಕೆ ಸುಮ್ಮನೆ ಸೊ ಡಿಫಿಕಲ್ಟ್ ಮಾಡ್ಕೊಳ್ಳೋದು ಅಂತ ಹೇಳಿ ಲಿಮಿಟ್ ಎಫ್ ಆಫ್ ಎಕ್ಸ್ ಇಸ್ ಎಕ್ಸ್ಟೆನ್ಸ್ ಟು ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ಇಟ್ ಈಸ್ ಮೋರ್ ಎನಫ್. ಓಕೆನಾ? ರೈಟ್. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್, ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಲಿಮಿಟ್ ಆಫ್ ಎ ಫಂಕ್ಷನ್ಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಇವಾಗ ನನಗೆ ಎಫ್ ಆಫ್ ಎ ಬೇಕು, ಹಾಗಾದ್ರೆ ವಾಟ್ ಈಸ್ ಎ ಅಂತ ಈ ಪ್ರಾಬ್ಲಮ್ಸ್ ಅಲ್ಲಿ ನೀವು ಹುಡುಕಬೇಕು. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಚೆಕ್ ಮಾಡಕ್ ಹೇಳಿರೋದು ಎಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2. ಹಾಗಾದ್ರೆ ಎ ಇಸ್ ಈಕ್ವಲ್ ಟು ಪೈ ಬೈ 2. ಓಕೆನಾ? ನೋಡಿ, ಸೊ ಎಫ್ ಆಫ್ ಎಕ್ಸ್ ಗೊತ್ತಿದೆ ನಮ್ಗೆ, ಎಫ್ ಆಫ್ ಎ ಬೇಕು ಅಂದ್ರೆ ಎಫ್ ಆಫ್ ಪೈ ಬೈ 2 ಬೇಕು. ಹಾಗಾದ್ರೆ ಎಕ್ಸ್ ಗೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸೊ ಎಫ್ ಆಫ್ x ಗೆ pi by 2. ಹಾಗಾದ್ರೆ 2 into sin what is x pi by 2 plus cos what is x pi by 2. So 2 into sin pi by 2 is 1 into 2 plus cos pi by 2 is 0. ಅಂದ್ರೆ ಏನು ಬರ್ತಾ ಇದೆ, 2. ಸೊ ಹಾಗಾದ್ರೆ 2 is called value of the functions. ಇದು ಕೆಲವರಿಗಿನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಬರ್ತಾ ಇಲ್ಲ, ಅದಕ್ಕೆ ಹೇಳ್ತಾ ಇದ್ರಿ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ಸ್ ಮಾತ್ರ. ಇದು ಡೈರೆಕ್ಟ್ ಲಿಮಿಟ್ ಅಪ್ಲೈ ಮಾಡ್ಬೋದು, ಬಿಡಿದಿನ ಸಬ್ ಲಿಮಿಟ್ ಅಪ್ಲೈ ಮಾಡ್ಬೋದು. ಓಕೆನಾ? ಸೊ ಅನದರ್ ಎಕ್ಸಾಂಪಲ್ ತಗೋಣ. ಅನದರ್ ಎಕ್ಸಾಂಪಲ್ ಇದೇ ಪ್ರಾಬ್ಲಮ್ಸ್, ಬ್ರಾಂಚ್ ಫಂಕ್ಷನ್ಸ್ ತಗೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು sin x by x not equal to 0. So this is 1 when x is equal to 0 when x is equal to 1. ಓಕೆನಾ? ನೋಡಿ ಇಲ್ಲಿ at x is equal to 0 ನಲ್ಲಿ ನಾನು ಏನಾದ್ರೂ ಸಪೋಸ್ ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂತ ಹೇಳಿದ್ದೆ.
ಎಕ್ಸ್ ಇಸ್ ಈಕ್ವಲ್ ಟು 0 ಅಂದ್ರೆ ಎ ಇಸ್ ಈಕ್ವಲ್ ಟು ವಾಟ್ 0 ಆಯ್ತು. ಯಾಕೆ ಎಕ್ಸ್ ಇಸ್ ಈಕ್ವಲ್ ಟು ಎ ನಲ್ಲಿ ಜನರಲ್ ಕಂಟಿನ್ಯೂಟಿ ಹೇಳ್ಬೇಕಾದ್ರೆ ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಏನ್ ಕೊಟ್ಟಿದ್ದಾರೆ, ಎ ಬದಲು 0 ಕೊಟ್ಟಿದ್ದಾರೆ. ಓಕೆನಾ, ನಾನು ಇವಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬರೆಯಕ್ ಹೋದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಡೆಫಿನೇಷನ್ಸ್ ಬರೆದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ f of x tends to a through the value less than a ಅಂತ ಹೇಳ್ತೀನಿ. ಓಕೆನಾ, ಲಿಮಿಟ್ f of x as x tends to a through the value less than a ಅಂದ್ರೆ so x approaches from left of a. So here what is a? 0. ಹಾಗಾದ್ರೆ ಏನ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, 0 ಸಬ್ಸ್ಟಿಟ್ಯೂಟ್ ಮಾಡಬೇಕು. ಓಕೆನಾ, ಅಂದ್ರೆ ಏನಾಯ್ತು, x tends to 0 through the value less than 0. So in real number is less than 0. What are the real numbers are there? Less than 0. In real number, what are the numbers are there? So less than 0. Only negative real number. Okay, only negative real number. So negative real number ಗೊತ್ತಾಯ್ತಲ್ಲ ಈಗ, x tends to 0 through the value less than 0 means negative real number. So ಆ ನೆಗೆಟಿವ್ ರಿಯಲ್ ನಂಬರ್ ಅನ್ನು ಏನ್ ಮಾಡಿ ಈ ಎರಡೂ ಡೊಮೈನ್ ಅಲ್ಲಿ ಹುಡುಕಿ. ಇವು ಡೊಮೈನ್ ಆಫ್ ದಿ ಫಂಕ್ಷನ್ಸ್ ಗಳಿವು. ನೋಡಿ, x is equal to 0 is not positive number, it is not negative number. ಹಾಗಾದ್ರೆ x not equal to 0 means what? X not equal to 0 means x greater than 0 and x less than 0. X less than 0 means what? Negative real number. Again, it's a function. What is the functions? Sin x, right? Sin x by x as x tends to 0 to the value less than 0. So apply the limits. Limit sin x by x as x tends to 0 is 1. Okay. So next one, right hand limit is limit x tends to 0 through the value greater than 0. Right? Limit x tends to 0 through the value greater than 0. Greater than 0 means what? All positive real number. So all positive number comes here. Okay. So the corresponding function is what? Sin x by x. Sin x by x. Sin x by x. So we know the standard limit. Limit sin x by x as x tends to 0 through the value greater than 0 is what? 1. Right. In both the cases, f of x is same. In both the cases, f of x is same. So no need to calculate a left hand limit and right hand limit. We can directly calculate limit f of x as x tends to 0. Right? So limit f of x is sin x by x as x tends to 0. Okay? ನಾನು ಹೇಳ್ತಿರೋದು ಅರ್ಥ ಆಗ್ತಿದೆಯಾ? ನೋಡಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ f of x is sin x by x. ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ sin x by x. ಎರಡೂ ಕೇಸಸ್ ಅಲ್ಲಿ f of x is ಸೇಮ್. ಹಾಗಾದ್ರೆ ನಮ್ಗೆ ಈ ಎರಡೂ ಕೇಸ್ ಬರೆಯೋ ಅವಶ್ಯಕತೆ ಇದೆಯಾ? ಸೊ ಬರಿಬಹುದು, ನೋ ಪ್ರಾಬ್ಲಮ್ಸ್. ಬರೆದ್ರೆ ರಾಂಗ್ ಇಲ್ಲ. ಯಾಕೆ ಸುಮ್ಮನೆ ಬರೆಯೋದು? ಇದು ಒಂದೇ ಕೇಸಸ್ ಅಲ್ಲಿ ಬರಿಬಹುದಲ್ಲ. ಅಂತ ಕೇಸಸ್ ಏನ್ ಮಾಡ್ತೀವಿ, ಲಿಮಿಟ್ f of x as x tends to a is what? 0. ಹಾಗಾದ್ರೆ ಲಿಮಿಟ್ sin x by x as x tends to 0 is a ಡೈರೆಕ್ಟ್ ಆಗಿ ಮುಗಿದೋಯ್ತು. ನೋಡಿ, ಸೊ ಇದು ಬರೆಯೋದು ಬೆಟರ, ಈ ಫಂಕ್ಷನ್ಸ್ ವೇ ಬರೆಯೋದು ಬೆಟರ? ದಿಸ್ ಇಸ್ ದ ಮೋರ್ ಬೆಟರ್, ಮೋರ್ ಕನ್ವೀನಿಯಂಟ್ ದ್ಯಾನ್ ದಿಸ್ ಒನ್. ಓಕೆ, ಸೊ ಇಂಥ ಕೇಸಸ್ ಅಲ್ಲಿ ಏನ್ ಮಾಡ್ತೇವೆ, ಸೊ ಆ ಲಿಮಿಟ್ f of x as x tends to a ತಗೋತೀವಿ. ನಾವು ನೋಡ್ಬೇಕಿಲ್ಲಿ ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದ್ದೀವಿ, ಅರ್ಥ ಆಗ್ತಿದ್ಯಾ? ಸೊ ಈ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡ್ತಾ ಇದೀವಲ್ಲ, x tends to 0 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇದ್ರೆ, ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 0 ಇಲ್ಲೇ ಬರ್ತಿದ್ಯಾ ನೋಡ್ಬೇಕು. ನೆಕ್ಸ್ಟ್ x tends to 0 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದೇ ಡೊಮೈನ್ ಅಲ್ಲಿ ಬರ್ತಿದ್ಯಾ ನೋಡ್ಬೇಕು.
ಇದೇ ಡೊಮೈನ್ ಅಲ್ಲಿ ಬಂದಿದೆಯಾ ಆದ್ರೆ ಫಂಕ್ಷನ್ಸ್ ಎರಡೂ ಸಲ ಸೇಮ್ ಚೂಸ್ ಆಗುತ್ತೆ, ಅಂದ್ರೆ sin x by x ಚೂಸ್ ಆಗುತ್ತೆ. ಹಾಗಾಗಿ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಅವಾಯ್ಡ್ ಮಾಡ್ಬೇಕಿಂತ ಕೇಸಸ್ ಅಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಡೈರೆಕ್ಟ್ ಆಗಿ ಲಿಮಿಟ್ ಎಫ್ ಆಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು ಎ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತದೆ ಹೇಳ್ತಿರೋದು, ರೈಟ್? ಎಂತ ಕೇಸಸ್ ಅಲ್ಲಿ ಅಂತ ಇದು ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ತಗೊಂಡಿದ್ದೀನಿ. ಸಪೋಸ್ ಎಕ್ಸ್ ಇಸ್ ಈಕ್ವಲ್ ಟು 2 ತಗೊಂಡ್ರು ಅನ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 2, ಎಕ್ಸ್ ಇಸ್ ಈಕ್ವಲ್ ಟು 3 ತಗೊಂಡ್ರು ಅನ್ಕೊಳ್ಳಿ, ಎಕ್ಸ್ ಇಸ್ ಈಕ್ವಲ್ ಟು 4, ಎಕ್ಸ್ ಇಸ್ ಈಕ್ವಲ್ ಟು 5, ಎಕ್ಸ್ ಇಸ್ ಈಕ್ವಲ್ ಟು 7. ಎಲ್ಲ ಕೇಸಸ್ ಅಲ್ಲೂ ಏನ್ ಮಾಡ್ಬೇಕಾಗುತ್ತೆ, ಸೊ ಎಫ್ ಆಫ್ ಎಕ್ಸ್ ಇದನ್ನೇ ಚೂಸ್ ಮಾಡ್ಬೇಕಾಗುತ್ತೆ. ಅರ್ಥ ಆಗ್ತಿದ್ಯಾ? ಇನ್ ಜನರಲ್ ಓಕೆ, ಈ ತರ ಪ್ರಾಬ್ಲಮ್ಸ್ ಅರ್ಥ ಆಗಿದಾವಲ್ಲ. ಸೊ ಆ ಲಿಮಿಟ್ ಎಫ್ ಆಫ್ ಎಕ್ಸ್ as ಎಕ್ಸ್ಟೆನ್ಸ್ ಟು ಏನೇ ಯಾಕೆ ತಗೋಬೇಕಂತ ನೋಡಿ. ನಾವಿವಾಗ ಲಿಮಿಟ್ ಎಫ್ ಆಫ್ ಎಕ್ಸ್ as ಎಕ್ಸ್ಟೆನ್ಸ್ ಟು ಎ ಇಸ್ ಈಕ್ವಲ್ ಟು ಎಫ್ ಆಫ್ ಎ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಫಸ್ಟ್ ಲಿಮಿಟ್ ಎಫ್ ಆಫ್ ಎಕ್ಸ್ as ಎಕ್ಸ್ಟೆನ್ಸ್ ಟು ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಹಾಗಾದ್ರೆ ಲಿಮಿಟ್ ಎಫ್ ಆಫ್ ಎಕ್ಸ್ as ಎಕ್ಸ್ಟೆನ್ಸ್ ಟು ಎ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಎಂತ ಟೈಪ್ ಪ್ರಾಬ್ಲಮ್ಸ್ ಅನ್ನ ಚೂಸ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೀನಿ ಇವಾಗ ಎರಡು ಪ್ರಾಬ್ಲಮ್ಸ್ ಅಲ್ಲಿ. ಓಕೆನಾ? ನೀವು ಕೊಟ್ಟಿರ್ತಕ್ಕಂತ ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಕ್ ಹೇಳಿದರೆ ಆ ಪಾಯಿಂಟ್ ಅನ್ನ ತಗೊಳ್ಳಿ. ಆ ಪಾಯಿಂಟ್ ಅನ್ನ ತಗೊಂಡು ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಬನ್ನಿ. ಸೊ ಇವಾಗ ಸಪೋಸ್ 1 ಕೊಟ್ಟಿದ್ರೆ ಎಕ್ಸ್ ಟೆನ್ಸ್ ಟು 1 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 1. ಈ ಲೆಸ್ ದ್ಯಾನ್ 1 ಇದೆಯಲ್ಲ, ಇಸ್ ಅ ಲೆಸ್ ದ್ಯಾನ್ 1. ಈ ಲೆಸ್ ದ್ಯಾನ್ 1 ಅಂತಂದ್ರೆ ಏನೇನ್ ಬರ್ತಾವ ನೋಡ್ಕೊಳ್ಳಿ. ಲೆಸ್ ದ್ಯಾನ್ 1 ಅಂದ್ರೆ ಏನೇನ್ ಬರ್ತಾವ ಹೇಳಿ? ಲೆಸ್ ದ್ಯಾನ್ 1 ಅಂದ್ರೆ ಮೈನಸ್ ಇನ್ಫಿನಿಟಿ ಇಂದ 1 ವರೆಗೂ ಬರ್ತಕ್ಕಂಥ ಎಲ್ಲಾ ರಿಯಲ್ ನಂಬರ್ ಬರ್ತವೆ. ಆ ರಿಯಲ್ ನಂಬರ್ ಗಳನ್ನ ಇಲ್ಲಿ ಈ ಡೊಮೈನ್ ಅಲ್ಲಿ ಬರ್ತದ ರಿಯಲ್ ನಂಬರ್, ಈ ಡೊಮೈನ್ ಅಲ್ಲಿ ಬರುತ್ತೆ ರಿಯಲ್ ನಂಬರ್ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಎಕ್ಸ್ ಟೆನ್ಸ್ ಟು 1 ಥ್ರೂ ದ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅದೆಯಲ್ಲ, ಅಂದ್ರೆ ಮೈನಸ್ ಇನ್ಫಿನಿಟಿ ಟು 1 ಈ ಡೊಮೈನ್ ಅಲ್ಲಿ ಸಿಗುತ್ತಾ ನಮ್ಗೆ, ಇಲ್ಲ ಈ ಡೊಮೈನ್ ಅಲ್ಲಿ ಸಿಗುತ್ತಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಸೊ ಈ ಡೊಮೈನ್ ಅಲ್ಲಿ ಸಿಕ್ತು ಅನ್ಕೊಳ್ಳಿ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ sin x by x. ನೆಕ್ಸ್ಟ್ ಎಕ್ಸ್ ಟೆನ್ಸ್ ಟು 1 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. ರೈಟ್ ಹ್ಯಾಂಡ್ ಲಿಮಿಟ್ ಗೆ ಎಕ್ಸ್ ಟೆನ್ಸ್ ಟು 1 ಥ್ರೂ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. ಗ್ರೇಟರ್ ದ್ಯಾನ್ 1 ಇಲ್ಲಿದ್ಯಾ ಅಥವಾ ಇಲ್ಲಿದ್ಯಾ ಕನ್ಫರ್ಮ್ ಮಾಡ್ಕೊಳ್ಳಿ. ಎಸ್, ಇಲ್ಲೇ ಇದೆ. ಹಾಗಾದ್ರೆ ಫಸ್ಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ಗೂ ಫಂಕ್ಷನ್ಸ್ ಇದೇ ಸಿಕ್ತು, ರೈಟ್ ಹ್ಯಾಂಡ್ ಲಿಮಿಟ್ಗೂ ಫಂಕ್ಷನ್ಸ್ ಇದೇ ಸಿಕ್ತು. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಲಿಮಿಟ್ ಎಫ್ ಆಫ್ ಎಕ್ಸ್ as ಎಕ್ಸ್ಟೆನ್ಸ್ ಟು ಎ ಕ್ಯಾಲ್ಕುಲೇಟ್ ಮಾಡಿದ್ರೆ ಎನಫ್. ಓಕೆನಾ? ಸೊ ಇದು ಸುಮ್ಮನೆ ಬರೆಯೋ ಅವಶ್ಯಕತೆ ಇಲ್ಲ, ಬರೆದ್ರೂ ಕೂಡ ಏನು ರಾಂಗ್ ಇಲ್ಲ. ಓಕೆ.